ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಡ್ವೊಕೇಟ್ ಜಯರಾಮೇಗೌಡ ಕನಕಪುರ. ಇವತ್ತು ತಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ಇಚ್ಛೆ ಪಡ್ತಿರುವಂತ ವಿಚಾರ ಯಾವುದು ಅಂತ ಹೇಳಿದ್ರೆ, ಇವತ್ತೇನು ಪ್ರತಿಯೊಬ್ಬ ನಾಗರಿಕರು ಕೂಡ ವಾಸಿಸ್ಲಿಕ್ಕೆ ಮನೆಯನ್ನ ಹೊಂದಿದ್ದೇವೆ, ಹೊಂದಿರ್ತಾರೆ. ಕೆಲವೊಂದಷ್ಟು ಜನ ಮನೆಯನ್ನ ಖರೀದಿಸ್ತಾರೆ. ಅಂತವರು ಏನು ವಿದ್ಯುತ್ ಸಂಪರ್ಕವನ್ನ ಪಡೆದಿರುವಂತ ಮನೆ ಏನಿರ್ತದೆ, ಆ ಮನೆಯ ಮಾಲೀಕನ ಹೆಸರನ್ನ ಯಾವ ರೀತಿ ಬದಲಾವಣೆ ಮಾಡ್ಕೊಳ್ಳುವಂಥದ್ದು. ಒಂದು ವೇಳೆ ಮನೆಯ ಮಾಲೀಕ ಮರಣ ಹೊಂದಿದ ಸಂದರ್ಭದಲ್ಲಿ ಆತನ ವಾರಸುದಾರರು ತಮ್ಮ ಹೆಸರನ್ನ ಹೇಗೆ ಬದಲಾವಣೆ ಮಾಡ್ಕೊಳ್ಳುವುದು, ತಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳುವುದು ಅನ್ನೋ ವಿಚಾರವಾಗಿ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋವನ್ನ ತಾವು ನೋಡಿದ ನಂತರ ಈ ವಿಚಾರವನ್ನ ತಮ್ಮ ಸುತ್ತಮುತ್ತಲಿನವರಿಗೆ, ತಮ್ಮ ಸ್ನೇಹಿತರುಗಳಿಗೆ ಮತ್ತು ತಮ್ಮ ಬಂಧುಗಳಿಗೆ ಈ ವಿಡಿಯೋವನ್ನ ಶೇರ್ ಮಾಡೋದ್ರ ಮೂಲಕ ಅವ್ರನ್ನು ಕೂಡ ಪ್ರಜ್ಞಾವಂತರಾಗುವ ರೀತಿಯಲ್ಲಿ, ಮತ್ತೆ ಅವ್ರ ಮನೆಯಲ್ಲೂ ಈ ರೀತಿ ಸಮಸ್ಯೆ ಇದ್ರೆ, ಅಂದ್ರೆ ಹೆಸರು ಬದಲಾವಣೆ ಮಾಡ್ಕೊಂಡಿಲ್ಲ ಅಂತ ಇದ್ರೆ ಅವರು ಕೂಡ ಅನುಕೂಲ ಆಗಲಿ ಅನ್ನೋ ಕಾರಣದಿಂದ ಈ ವಿಡಿಯೋವನ್ನ ಶೇರ್ ಮಾಡಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇಂದಿನ ಸಂಚಿಕೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಏನಿವತ್ತು ಮನೆಯ ಮಾಲೀಕ ತನ್ನ ಹೆಸರಿನಲ್ಲಿ ವಿದ್ಯುತ್ ಸಂಪರ್ಕವನ್ನ ಪಡೆದಿರ್ತಾನೆ. ಅಂತ ವ್ಯಕ್ತಿ ಮರಣ ಹೊಂದಿದ ಸಂದರ್ಭದಲ್ಲಿ ನಾವು ಎಲ್ಲಿ ಹೋಗಿ ಅರ್ಜಿಯನ್ನ ಸಲ್ಲಿಸಬೇಕು, ಹೆಸರನ್ನ ಯಾವ ರೀತಿ ಬದಲಾವಣೆ ಮಾಡಿಸುವಂತದ್ದು ಇನ್ನೂ ಅವರ ಹೆಸರಲ್ಲೇ ಬರ್ತಾ ಇದೆ. ತುಂಬಾ ಜನಗಳ ಸಮಸ್ಯೆ ಆಗಿದೆ. ಅಂತವ್ರಿಗೆ ಅನುಕೂಲ ಆಗ್ಲಿ ಅಂತ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಾವು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿದ್ರೆ, ಏನು ಸ್ಥಳೀಯವಾಗಿ ಕರ್ನಾಟಕ ವಿದ್ಯುತ್ ಶಕ್ತಿ ನಿಗಮದ ಶಾಖಾ ಕಚೇರಿ ಇರ್ತದೆ, ಅಲ್ಲಿಯ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಇರ್ತಾರೆ, ಅವರ ಹೆಸರಿನಲ್ಲಿ ನಾವು ಒಂದು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಅರ್ಜಿಯನ್ನ ಸಲ್ಲಿಸುವಂತ ಸಂದರ್ಭದಲ್ಲಿ ಕೆಲವೊಂದು ದಾಖಲಾತಿಗಳನ್ನ ನಾವು ಕಡ್ಡಾಯವಾಗಿ ಕೊಡ್ಲೇಬೇಕಾಗ್ತದೆ. ಆ ದಾಖಲಾತಿಗಳು ಯಾವುದು ಅಂತ ಹೇಳಿದ್ರೆ, ಏನು ಮನೆಯ ಮಾಲೀಕ ಇರ್ತಾನೆ, ಆ ಮನೆಯ ಮಾಲೀಕ ಮರಣ ಹೊಂದಿದ್ರೆ ಆ ಮನೆಯ ಮಾಲೀಕನ ಮರಣ ಪ್ರಮಾಣ ಪತ್ರ, ಮತ್ತೆ ಮನೆಯಲ್ಲಿ ಇನ್ನಿತರ ವಾರಸುದಾರಗಳನ್ನು ಒಟ್ಟುಗೂಡಿರುವಂತಹ ವಂಶವೃಕ್ಷ, ಮತ್ತೆ ಆ ವಂಶವೃಕ್ಷದಲ್ಲಿರುವಂತಹ ವ್ಯಕ್ತಿಗಳು, ಏನೋ ಒಂದು 4ರಿಂದ 5 ಜನ ಮಕ್ಕಳಿದ್ದಾರೆ, ಆ 4ರಿಂದ 5 ಜನದಲ್ಲಿ ಯಾರಾದ್ರೂ ಒಬ್ಬರ ಹೆಸರಿಗೆ, ಇಂಥವ್ರ ಹೆಸರಿಗೆ ಆಗ್ಬೇಕು ಅಂತ ಹೇಳಿದ್ರೆ ಒಂದು ಒಪ್ಪಿಗೆ ಪತ್ರವನ್ನ ಮಾಡ್ಬೇಕಾಗ್ತದೆ. ಮತ್ತೆ ಯಾರ ಹೆಸರಿಗೆ ವಿದ್ಯುತ್ ಶಕ್ತಿಯ ಮೀಟರ್ನ ಹೆಸರು ವರ್ಗಾವಣೆ ಆಗಬೇಕು, ಆ ವ್ಯಕ್ತಿಯ ಆಧಾರ್ ಕಾರ್ಡ್ ಮತ್ತೆ ಫೋಟೋವನ್ನ ಕಡ್ಡಾಯವಾಗಿ ಸಲ್ಲಿಸಬೇಕಾಗ್ತದೆ. ಈ ಎಲ್ಲಾ ದಾಖಲಾತಿಗಳ ಜೊತೆಗೆ ಸ್ಥಳೀಯವಾಗಿ ಏನು ವಿದ್ಯುತ್ ಶಕ್ತಿ ನಿಗಮದಿಂದ ಕಾಂಟ್ರಾಕ್ಟರ್ ಲೈಸೆನ್ಸ್ ಅನ್ನು ಹೊಂದಿರುವಂತ ವ್ಯಕ್ತಿಯಿಂದ ಏನು ಯಾವ ಮನೆಗೆ ಹೆಸರು ವಿದ್ಯುತ್ ಶಕ್ತಿಯ ಯಾವ ಮನೆಯ ಮೀಟರ್ನ ಹೆಸರು ಬದಲಾವಣೆ ಆಗ್ಬೇಕು, ಆ ಮನೆಯನ್ನ ಬಂದು ಆ ಕಾಂಟ್ರಾಕ್ಟರ್ ಪರಿಶೀಲನೆ ಮಾಡಬೇಕು. ವೈರಿಂಗ್ ಎಲ್ಲ ಕರೆಕ್ಟ್ ಆಗಿದೆಯಾ, ವಿದ್ಯುತ್ ಸಂಪರ್ಕಕ್ಕೆ ಯಾವುದೇ ರೀತಿ ತೊಂದರೆ ಇಲ್ವಾ ಅದನ್ನೆಲ್ಲ ಪರಿಶೀಲನೆ ಮಾಡಿ ಅವರು ಒಂದು ಸತ್ಯಾಪನ ಪ್ರಮಾಣ ಪತ್ರವನ್ನ ಕೆಇಬಿಗೆ ಸಲ್ಲಿಸಬೇಕಾಗ್ತದೆ. ಕೆಇಬಿಗೆ ಸಲ್ಲಿಸುವಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು, ಇಷ್ಟೆಲ್ಲಾ ದಾಖಲಾತಿಗಳನ್ನ ತೆಗೆದುಕೊಂಡು ಅವರೊಂದು ಫೈಲ್ ನ ಮಾಡಿ ಕಾಂಟ್ರಾಕ್ಟರ್ ಅವರು ಕೆಇಬಿಗೆ ಸಲ್ಲಿಸ್ತಾರೆ. ಕೆಇಬಿಗೆ ಸಲ್ಲಿಸಿದ ನಂತರ ಏನು ಸರ್ಕಾರ ಒಂದು ಇಷ್ಟು ಸರ್ಕಾರಿ ಶುಲ್ಕ ಅಂತ ನಿಗದಿ ಮಾಡಿದ್ರೆ ಆ ಸರ್ಕಾರಿ ಶುಲ್ಕವನ್ನ ಪಾವತಿಸಬೇಕಾಗ್ತದೆ. ಮತ್ತೆ ಕಾಂಟ್ರಾಕ್ಟರ್ ಏನ್ ಬಂದು ಸ್ಥಳ ಪರಿಶೀಲನೆ ಮಾಡಿರ್ತಾರೆ, ಮತ್ತೆ ಏನು ಎಲ್ಲಾ ದಾಖಲಾತಿಗಳನ್ನ ದೃಢೀಕರಣ ಮಾಡಿ ಏನು ಸಲ್ಲಿಸ್ತಾರೆ, ಅವ್ರಿಗೆ ಸಪರೇಟ್ ಶುಲ್ಕವನ್ನ ನಾವೇ ಬರ್ಸ್ಬೇಕಾಗ್ತದೆ. ಅಂದ್ರೆ ಯಾವ ವ್ಯಕ್ತಿ ಹೆಸರು ಬದಲಾವಣೆ ಮಾಡ್ಕೊಳ್ಬೇಕು ಅಂತಂದ್ರೆ ಆ ವ್ಯಕ್ತಿನೇ ಶುಲ್ಕವನ್ನ, ಅಂದ್ರೆ ಅವರ ಶುಲ್ಕವನ್ನ ಬರ್ಸ್ಬೇಕಾಗ್ತದೆ. ಮತ್ತೆ ಇನ್ನು ಕೆಲವೊಬ್ರು ಹೊಸದಾಗಿ ಮನೆಯನ್ನ ಖರೀದಿಸಿರ್ತಾರೆ. ಅಂತವರು ಕೂಡ ಏನ್ ಮಾಡ್ಬೇಕು, ಯಾವ ವ್ಯಕ್ತಿಯಿಂದ ಏನು ಮನೆ ವಿಭಾಗ ಪತ್ರದ ಮೂಲಕ ಇರ್ಬೋದು, ಕ್ರಯಪತ್ರದ ಮೂಲಕ ಇರ್ಬೋದು, ದಾನಪತ್ರದ ಮೂಲಕ ಇರ್ಬೋದು, ಏನು ಮನೆ ಬರ್ತಾರೆ ಸಂಬಂಧಪಟ್ಟಂತ ಪತ್ರ ಇದ್ರೆ ಆ ಪತ್ರವನ್ನು ಕೂಡ ಲಗತ್ತಿಸಿ ನಾವು ಕೆಇಬಿಗೆ ಸಲ್ಲಿಸಬೇಕಾಗ್ತದೆ. ಕೆಇಬಿಗೆ ಸಲ್ಲಿಸಿದ ನಂತರ ಅವ್ರು ಸರ್ಕಾರಿ ಶುಲ್ಕವನ್ನೆಲ್ಲ ಪಾವತಿಸಿಕೊಂಡು ನಾವು ಪಾವತಿಸಿದ ನಂತರ ನಮ್ಗೊಂದು ರೆಸಿಪ್ಟ್ ಅನ್ನ ಕೊಡ್ತಾರೆ. ಏನ್ ಸರ್ಕಾರಕ್ಕೆ ಪಾವತಿ ಮಾಡ್ತೀವಿ ಅದಕ್ಕೆ ಸಂಬಂಧಪಟ್ಟಂತ ರಸೀದಿಯನ್ನ ನಮಗೆ ಕೊಡ್ತಾರೆ. ಮತ್ತೆ ನಾವು ಏನು ಇಲಾಖೆಯವರು ರಸೀದಿನ ನಿಮ್ಗೆ ಕೊಟ್ಟಿರ್ತಾರೆ, ಆ ರಸೀದಿ ಕೊಟ್ಟ 7 ದಿನಗಳ ಒಳಗಾಗಿ ನಿಮ್ಮ ಹೆಸರನ್ನ ಬದಲಾವಣೆ ಮಾಡಿ ಕೊಡ್ತಾರೆ. ಆ ನಂತರ ಯಾರ ಹೆಸರಿಗೆ ಈಗ ಬದಲಾವಣೆ ಆಗುತ್ತೋ ಆ ಹೆಸರಿಗೆ ಮುಂದಿನ ತಿಂಗಳಿಂದ ಆ ವಿದ್ಯುತ್ ಶಕ್ತಿ ಬಿಲ್ಗಳು ಬರೋಕೆ ಪ್ರಾರಂಭ ಆಗ್ತವೆ. ದಯಮಾಡಿ ಎಲ್ಲಾ ನಾಗರಿಕರು ವಿದ್ಯುತ್ ಶಕ್ತಿಯನ್ನ ಮಿತವಾಗಿ ಬಳಸಿ, ವಿದ್ಯುತ್ ಶಕ್ತಿಗಿಂತ ಬದಲಾಗಿ ಸೌರಶಕ್ತಿಯನ್ನ ಬಳಕೆ ಮಾಡಿಕೊಂಡು ಸೋಲಾರ್ನ ಬಳಕೆ ಮಾಡಿ ವಿದ್ಯುತ್ ಶಕ್ತಿಯನ್ನ ಆದಷ್ಟು ಕಡಿಮೆ ಬಳಕೆ ಮಾಡಿ ಅಂತ ಹೇಳ್ತಾ, ಮತ್ತೆ ಸೌರಶಕ್ತಿಯನ್ನ ಬಳಕೆ ಮಾಡ್ಕೊಳ್ಳೋದ್ರಿಂದ ನಮ್ಗೆ ವಿದ್ಯುತ್ ಕಡಿಮೆ ಕನ್ಸ್ಯೂಮ್ ಮಾಡ್ತೀವಿ. ಮತ್ತೆ ಅಂತ ಸಂದರ್ಭದಲ್ಲಿ ಕೆಇಬಿ ಅವರು ಕೂಡ ನಮಗೆ ಸಬ್ಸಿಡಿ ರೂಪದಲ್ಲಿ ಇಂತಿಷ್ಟು ಹಣವನ್ನ ನಮಗೆ ಕಡಿತ ಮಾಡ್ತಾರೆ, ಸಬ್ಸಿಡಿ ರೂಪದಲ್ಲಿ ಕಡಿತ ಮಾಡ್ತಾರೆ. ಇದನ್ನ ಬಳಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಯಾರು ಇನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಚಾರದೊಂದಿಗೆ ತಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ.